ಮಾನ್ಯ ಅಧ್ಯಕ್ಷರೇ, ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಅಡಿತಪ್ಪಿದ ಸರ್ಕಾರದಲ್ಲಿ ನಾನು ಮಾತಾಡ್ತಾ ಇದ್ದೆ. ನಿಮ್ಮ ಕಾನೂನು ಯಾವ ರೀತಿ ಚೂಸಿ ಆಗಿದೆ, ಸೆಲೆಕ್ಟಿವ್ ಆಗಿದೆ ಮತ್ತು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕಾನೂನನ್ನ ಯಾವ ರೀತಿ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ. ಇದ್ಯಾವುದನ್ನು ಕೂಡ ನನ್ನ ಆರೋಪ ಅಲ್ಲ, ನಾನು ಘಟನೆಗಳನ್ನೇ ಉಲ್ಲೇಖ ಮಾಡ್ತಾ ಬಂದಿದ್ದೀನಿ. ನೀವು ಸದನದಲ್ಲಿ ರಾಜಣ್ಣ ಬಂದು ಸಿಡಿ ಫ್ಯಾಕ್ಟರಿ ನಡೀತಾ ಇದೆ, ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತೇಳಿ ಸದನದಲ್ಲಿ ಒಬ್ರು ಸದಸ್ಯರು ಬಂದು ಹೇಳಿದಾಗ ಆ ತನಿಖೆಯನ್ನು ಎಲ್ಲಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋದ್ರಿ ನೀವು? ಅಂದ್ರೆ ನಿಮಗೆ ಬೇಕಾದಾಗ ಹೇಗೆ ಬೇಕಾದ್ರೂ ಆ ಕಾನೂನನ್ನ ತಿರುಚುವಂತ ಮತ್ತು ಕಾನೂನನ್ನ ನಿಮ್ಮ ಖುಷಿಗೆ ತಕ್ಕಂತೆ ಬಳಕೆ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಹೇಗೆ ನಿರ್ಮಾಣ ಆಗ್ಬಿಟ್ಟಿದೆ ಇವತ್ತು? ಪರಪ್ಪನ ಅಗ್ರಹಾರ, ಭಯೋತ್ಪಾದಕರಿಗೆ ಮೊಬೈಲ್ಗಳು ಹೇಗೆ ಬೇಕಾದರೂ ಸಿಗುತ್ತೆ, ಅಲ್ಲಿಂದ ಏನ್ ಬೇಕಾದರೂ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಪರಪ್ಪನ ಆಗ್ರಹಕ್ಕೆ ಯಾರು ಇಷ್ಟು ಸುಲಲಿತವಾಗಿ ಬಿಟ್ಟುಕೊಟ್ಟಿದ್ದು? ರಾಜ್ಯಪಾಲರ ಭಾಷಣದಲ್ಲಿ ನಮ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಭಾಷಣದಲ್ಲಿ ಓದಿಸಿದಿರಿ. ಪರಪ್ಪನ ಅಗ್ರಹಾರದಲ್ಲಿ ಭಯೋತ್ಪಾದಕರು ಡ್ಯಾನ್ಸ್ ಮಾಡ್ತಾರೆ, ಮದ್ಯ ತೆಗೆದುಕೊಳ್ತಾರೆ, ಮೊಬೈಲ್ಗಳನ್ನ ಹೇಗೆ ಬೇಕಾದ್ರೂ ಬಳಸ್ತಾರೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರಕ್ಕೆ ಗೊತ್ತೇ ಆಗ್ಲಿಲ್ಲ ಅಂತ. ಡ್ರಗ್ ಫ್ಯಾಕ್ಟರಿ, ಮೈಸೂರು ಡ್ರಗ್ ಫ್ಯಾಕ್ಟರಿಗೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿದ್ದಂತ ಡ್ರಗ್ಸ್ ಫ್ಯಾಕ್ಟರಿಗೆ ಮಹಾರಾಷ್ಟ್ರದ ಪೊಲೀಸರು ಬರಬೇಕಾಯ್ತು. ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಗೆ ಡೆಲ್ಲಿ ಪೊಲೀಸರು ಬರಬೇಕಾಯ್ತು. ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಏನು? ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪ್ರಶ್ನೆ, ಐಪಿಎಸ್ ಅಧಿಕಾರಿಗಳು ನಿರುತ್ತರ. ನೀವ್ಯಾಕೆ ಡ್ರಗ್ಸ್ ದಂಧೆಯನ್ನು ಪತ್ತೆ ಹಚ್ಚಲಿಲ್ಲ? ಪೊಲೀಸರಿಗೆ ಗೊತ್ತಿಲ್ಲದೆ ಯಾವ ಅಪರಾಧವೂ ನಡೆಯೋದು? ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗಿದ್ದು ನಿಮಗೆ ಯಾಕೆ ಗೊತ್ತಾಗ್ಲಿಲ್ಲ? ಅಂದ್ರೆ ಕರ್ನಾಟಕ ಐಟಿ ಪಾರ್ಕ್ ಅಂತ ಅನ್ಕೊಂಡಿದ್ವಿ, ಡ್ರಗ್ಸ್ ಪಾರ್ಕ್ ಅಂತ ನಮಗೆ ಗೊತ್ತಿರಲಿಲ್ಲ. ಡ್ರಗ್ಸ್ಗಳಿಗೆ ಒಂದು ಆಶ್ರಯ ತಾಣನೋ ಸಂರಕ್ಷಿತ ತಾಣನೋ ಮಟ್ಟಿಗೆ ಈ ಕಾನೂನಿನ ಸುವ್ಯವಸ್ಥೆ ಕರ್ನಾಟಕದಲ್ಲಿ ಡ್ರಗ್ಸ್ಗಳ ಫ್ಯಾಕ್ಟರಿಗಳ ನಿರ್ಮಾಣ ಆಗುವಷ್ಟರ ಮಟ್ಟಿಗೆ ಕರ್ನಾಟಕ ಇವತ್ತು ಬೆಳೆದಿರುವಂತದ್ದು ನಾಚಿಕೇಡಿನ ಸಂಗತಿ. ಕರ್ನಾಟಕಕ್ಕಂತೂ ಇದು ಶೋಭೆ ತರಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇಷ್ಟು ಕಾನೂನು ವ್ಯವಸ್ಥೆಯನ್ನ ಹಳ್ಳ ಹಿಡಿಸಿದಂತವ್ರು ನೀವು, ಕಾಕಿಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರ್ಬಳಕೆ ಮಾಡಿಕೊಂಡಂತ ಯಾವ ಸರ್ಕಾರವನ್ನು ಕೂಡ ನಾವು ಇಲ್ಲಿಯ ತನಕ ಕರ್ನಾಟಕದಲ್ಲಿ ನೋಡಲಿಲ್ಲ. ಇಂಥ ಕೆಟ್ಟ ಕಾನೂನು ಸುವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ, ಸೆಲೆಕ್ಟಿವ್ ಆದಂತಹ ಕಾನೂನು ಸುವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ನಿಮಗೊಂದು ಕಾನೂನು ಅಂತೇಳಿ ನೀವೇ ಸೃಷ್ಟಿ ಮಾಡಿಕೊಂಡಂತ ಈ ಸಂದರ್ಭದಲ್ಲಿ ಇದನ್ನು ಹಳಿತಪ್ಪಿದ ಸರ್ಕಾರ ಅಂತ ಕರೀದಲ್ಲಿ ಇನ್ನೇನಂತ ಕರೀಲಿಕ್ಕೆ ಸಾಧ್ಯ ಇದೆ ಮಾನ್ಯ ಅಧ್ಯಕ್ಷ? ನಾನು ಇನ್ನು ಮೂರನೇದು, ಈ ಸರ್ಕಾರದ ದುರಾಡಳಿತ ಮತ್ತು ಭ್ರಷ್ಟಾಚಾರ. ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊರಟ್ರೆ ನಿಮಗೆ ನೋವಾಗುತ್ತೆ. ಏನೋ ನಾವು ಭ್ರಷ್ಟಾಚಾರ ಮಾಡಿದೀವ ಅಂತ ಎಲ್ಲ ನೀವು ಮಾತಾಡ್ತೀರಿ, ನಂಗೆ ಗೊತ್ತಿದೆ. 2022ರಲ್ಲಿ ಗುತ್ತಿಗೆದಾರರ ಸಂಘ ಮಾಡಿದಂತ ಒಂದು ಪತ್ರಿಕಾಗೋಷ್ಠಿಯನ್ನ, ಒಂದು ಪತ್ರಿಕಾ ಹೇಳಿಕೆಯನ್ನು ಇಟ್ಟುಕೊಂಡು ಒಂದು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ, ಯಾವುದೇ ದಾಖಲೆ ಇಲ್ಲದಂತ ಆರೋಪಗಳನ್ನ ನೀವು ಮಾಡಿಬಿಟ್ರಿ. ಇವತ್ತಿನ ತನಕ ಅದನ್ನು ಸಾಬೀತು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಈಗ ನಿಮ್ಮ ಸರ್ಕಾರದ ಬಗ್ಗೆ ಬೇರೆಯವ್ರು ಬಿಡಿ ಏನೇನು ಹೇಳಿದ್ದಾರೆ ಅನ್ನೋದಕ್ಕೆ ನಾನು ಮತ್ತೆ ಬರ್ತಾ ಹೋಗ್ತಾನೆ. ನಿಮ್ಮ ಶಾಸಕರುಗಳೇ ಏನೇನು ಹೇಳಿದ್ದಾರೆ ಅಂತ ಯಾವುದೋ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ರೆ ಆಮೇಲೆ ಅದು ಬೇರೆ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನವೆಂಬರ್ 18ನೇ ತಾರೀಕಿಗೆ ಮುಖ್ಯಮಂತ್ರಿಗಳದೊಂದು ಪತ್ರ ಬರೀತಾರೆ. ಆ ಪತ್ರ ಎಲ್ಲ ಓದಲ್ಲ, 2 ಲೈನ್ ಓದ್ತೀನಿ ಅಷ್ಟೇ. ಏನು ನಿಮ್ ಸರ್ಕಾರದ ಕರಪ್ಷನ್ ಹೆಂಗಿದೆ ಅಂತ. ರಾಜ್ಯ ಸರ್ಕಾರಕ್ಕೆ ಅಪಾರ ಪ್ರಮಾಣದ ರಾಜಧನ ನಷ್ಟ ಉಂಟುವಾಗುತ್ತಿದೆ. ಇದರಲ್ಲಿ ಗಣಿ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಇತರ ಸ್ಥಳೀಯ ಅಧಿಕಾರಿಗಳು ಶಾಮೀಲಾಗಿ ಭಾರೀ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಬ್ರಾಕೆಟ್ನಲ್ಲಿ ಹೈ ಕರಪ್ಷನ್ ನಡೀತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಈ ಕೆಳಕಂಡಂತ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಿ ಅಂತೇಳಿ 3 ಪುಟದ ಪತ್ರವನ್ನು ಅವರು ಬರೀತಾರೆ. ನಿಮ್ಮಲ್ಲಿರುವಂತಹ ಕ್ಯಾಬಿನೆಟ್ ದರ್ಜೆಯಲ್ಲಿರುವಂತಹ ಒಬ್ಬ ಆರ್ಥಿಕ ಸಲಹೆಗಾರರೇ ಈ ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ರಾಜಧನ ನಷ್ಟ ಆಗ್ತಾ ಇದೆ ಅಂತ ಅಂದಾಗ್ಲೂ ಕೂಡ
ನಿಮ್ ಸರ್ಕಾರಕ್ಕೇನು ಅನ್ನಿಸ್ಲೇ ಇಲ್ಲ. ಮಾನ್ಯ BR ಪಾಟೀಲ್ ಹೇಳ್ತಾರೆ, ವಸತಿಗೆ ಲಂಚ ಸುಮ್ಮನೆ ಆರೋಪ ಬೇಡ, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಲಂಚ ನೀಡಿದವರಿಗಷ್ಟೇ ವಸತಿ ಹಂಚಿಕೆ ಮಾಡಲಾಗುತ್ತಿದೆ ಅಂತೇಳಿ ನಿಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರು BR ಪಾಟೀಲ್ರು ಹೇಳ್ತಾರೆ. ಸಾಮಾನ್ಯ ಬಡವರಿಗೆ ತೆಗೆದುಕೊಳ್ಳುವಂತ ವಸತಿ ಯೋಜನೆಯನ್ನ ದುಡ್ಡು ಕೊಟ್ರೆ ಮಾತ್ರ ಕೊಡುತ್ತೆ ಎನ್ನುವಂತ ಮಾತನ್ನ ನಿಮ್ಮ ಮಂತ್ರಿಮಂಡಲದಲ್ಲಿರುವಂತಾರೆ, ನಿಮ್ಮ ಸರ್ಕಾರದಲ್ಲಿರುವಂತಾರೆ ಹೇಳುವಂತ ಮಾತಿದು. ಇನ್ನು ಕಾಂಟ್ರಾಕ್ಟ್ದಾರ ಸಂಘಕ್ಕೆ ಪತ್ರ ಹೋಗಿ ನಾನು ಬರ್ತೇನೆ. ಕಾಂಟ್ರಾಕ್ಟ್ ಸಂಘದವರು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಎಲ್ಲದನ್ನ ಹೇಳಕ್ ಹೋಗಲ್ಲ, ಇಂದಿನ ಸರ್ಕಾರಕ್ಕಿಂತ ಅಂದ್ರೆ ಲಾಸ್ಟ್ ಸರ್ಕಾರಕ್ಕಿಂತ ಹೆಚ್ಚಿಗೆ ಕಮಿಷನ್ ಅನ್ನ ಆಯಾ ಇಲಾಖೆ ಅಧಿಕಾರಿಗಳು ಪಡೆಯುತ್ತಿದ್ದಾರೆ. ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ಭ್ರಷ್ಟಾಚಾರದ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿರುತ್ತೇನೆ. ಆದರೂ ಸಹ ಎಲ್ಲ ಇಲಾಖೆಗಳಲ್ಲಿ ಕಮಿಷನ್ ಜಾಸ್ತಿ ಆಗಿದೆಯೇ ವಿನ ಕಡಿಮೆ ಆಗಿಲ್ಲ ಅಂತೇಳಿ ನಿಮ್ಮ ಸರ್ಕಾರದ ಬಗ್ಗೆ ರಾಜ್ಯ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಯಾಕೆ ಸರ್ಕಾರಕ್ಕೇನು ಅನ್ನಿಸ್ಲಿಲ್ಲ? ನಿನ್ನೆ ಅಬ್ಕಾರಿ ಮಾರಾಟ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ಗುರುಸ್ವಾಮಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇಂಟರ್ವ್ಯೂ ಎಲ್ಲದೂ ಹೋಗಲ್ಲ, ನಾನು 2 ಪ್ಯಾರ ಮಾತ್ರ ಓದ್ತೇನೆ ಇಂಟರ್ವ್ಯೂನಲ್ಲಿ. ಪತ್ರಕರ್ತ ಕೇಳ್ತಾರೆ, ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ ಅಂತ. ಅದಕ್ಕೆ ಅವ್ರು ಬಾರಿ ಒಂದು ಒಳ್ಳೆ ಸೆಂಟೆನ್ಸ್ ಬಳಸ್ತಾರೆ. ಹೊಸ ಪರವಾನಗಿ ಕೊಟ್ಟಿದ್ಲ ಎನ್ನುತ್ತಲೇ 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದಂತ CL7 ನಮೂನೆಯ 2,000 ಲಿಕ್ಕರ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ 50 ಲಕ್ಷದಿಂದ 1.5 ಕೋಟಿ ರೂಪಾಯಿಯವರೆಗೆ ಸಮಥಿಂಗ್ ನಡೆದಿದೆ, ಇದು ಓಪನ್ ಸೀಕ್ರೆಟ್ ಅಂತ ಹೇಳಿ ಆರೋಪಕ್ಕೆ ದಾಖಲೆ ಏನಾದ್ರು ಕೊಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಬ್ಕಾರಿ DC SPನೇ ಕೋಟಿ ಕೇಳಿ 25 ಲಕ್ಷ ತೆಗೆದುಕೊಳ್ಳಾಗ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಲಂಚಕ್ಕೆ ಎಲ್ಲಾದ್ರೂ ದಾಖಲೆ ಸಿಗುತ್ತಾ? ಇದೆಲ್ಲ ಕಾಮನ್ ಸೆನ್ಸ್ ಅಲ್ವಾ ಅಂತೇಳಿ ಅವರು ಪತ್ರ ಬರೆದು, ನಾನು ಇದನ್ನ ಬಗೆಹರಿಸ್ತಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ, ರಾಹುಲ್ ಗಾಂಧಿನ ಭೇಟಿ ಮಾಡ್ತೀನಿ ಅಂತೇಳಿ ಮದ್ಯ ಮಾರಾಟ ಸಂಘದ ಅಧ್ಯಕ್ಷರು ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಕರಪ್ಷನ್ಗಳನ್ನ ನಿಮ್ಮ ಸರ್ಕಾರ ಇಷ್ಟು ವ್ಯಾಪಕವಾಗಿ ಸಮಥಿಂಗ್ ಗಳನ್ನ ಮಾಡ್ತಾ ಇದ್ರೂ ಕೂಡ ನಿಮ್ ಸರ್ಕಾರ ಬಾರಿ ಒಳ್ಳೆ ಸರ್ಕಾರ ಅಂತ ಹೆಂಗ್ ಹೇಳೋದು ನಾವು? ನಾನು ಪತ್ರಕರ್ತನಾಗಿ ಕೆಲಸ ಮಾಡಿದ್ದೆ ಮಾನ್ಯ ಅಧ್ಯಕ್ಷೆ. ಅವಾಗ ಅಡ್ವರ್ಟೈಸ್ಮೆಂಟ್ಗಳಿಗೆ ಪತ್ರಿಕೆಗಳಿಗೆ ಬಂದಾಗ ಸೆಂಟಿಮೀಟರ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಪತ್ರಕರ್ತರು. ನಾನು ಪತ್ರಕರ್ತನಾಗಿದ್ದೆ. ಬೆಂಗಳೂರಿನಲ್ಲಿ ಚದರ ಅಡಿಗೆ ಮನೆ ಕಟ್ಟಬೇಕು ಅಂದ್ರೆ ಇಷ್ಟು ಫಿಕ್ಸ್ ಮಾಡಿದ್ದಾರೆ. ಈಗ ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ, ಸ್ಕ್ವೇರ್ ಫೀಟಿಗೆ ಇಷ್ಟು ಕೊಟ್ರೆ ಮಾತ್ರ ಅನುಮತಿ, ಇಲ್ಲಾಂದ್ರೆ ಮನೆ ಕಟ್ಟಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಯಾರು ಕೇಳೋರು ಯಾರಿಲ್ಲ ಸರ್ಕಾರಕ್ಕೆ? ಭ್ರಷ್ಟಾಚಾರಕ್ಕೆ ಎಲ್ಲರೂ ಒಂದ್ ಕಡೆ ನಿಂತಿದೆ. ಹಂಗಾರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ವರ್ಗಾವಣೆಯಲ್ಲಿ ಅಂತೇಳಿ ಎಷ್ಟು ಸರಿ ತಡೆ ಹೋಗಿದ್ದು ವಾಪಸ್ ಬಂದಿದ್ದು ನೋಡ್ಲಿಲ್ವಾ ನಾವು? ಈ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಕೇಳಿದ್ರೆ ಕಾಮಗಾರಿಗೆ ದುಡ್ಡು ಕೊಡಬೇಕು, ಮಂಜೂರಾ ಟೆಂಡರಿಗೆ ದುಡ್ಡು ಕೊಡಬೇಕು, LOC ಪಡೆಯಲಿಕ್ಕೆ ದುಡ್ಡು ಕೊಡಬೇಕು, ಕೊನೆಗೆ ಆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಿಕ್ಕೂ ಕೂಡ ದುಡ್ಡು ಕೊಡುವಂತಹ ಪರಿಸ್ಥಿತಿ ಈ ಜನಕೇಂದ್ರಿತ ಸರ್ಕಾರದಲ್ಲಿ. ಇದು ಜನಕೇಂದ್ರಿತ ಸರ್ಕಾರನೋ ಲಂಚ ಕೇಂದ್ರಿತ ಸರ್ಕಾರನೋ? ಬಿಲ್ ಪೇಮೆಂಟ್ ಮಾಡಬೇಕಾದ್ರೂ ಈ ಸರ್ಕಾರದಲ್ಲಿ ದುಡ್ಡು ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು? ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿ ಲಂಚತನದ ಬೇಗುದಿಗೆ ಎಷ್ಟು ಜನ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು? ಈ ಸರ್ಕಾರಕ್ಕೆಲ್ಲರೂ ಒಂದು ಕಡೆಗೆ ಅನ್ನಿಸ್ಬೇಕಲ್ಲ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಾಗಲೂ ಕೂಡ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯಪಾಲರ ಆಡಳಿತವನ್ನ ಸಂವಿಧಾನವನ್ನು ದುರುಪಯೋಗ ಮಾಡಿ 90 ಸರ್ಕಾರಗಳನ್ನ ವಜಾ ಮಾಡಿದ್ರಿ. ಭ್ರಷ್ಟಾಚಾರಕ್ಕೆ ಮತ್ತು ದುರಾಡಳಿತಕ್ಕೆ ಯಾವುದಾದ್ರೂ ಒಂದು ಸರ್ಕಾರವನ್ನ ವಜಾ ಮಾಡುವಂತ ಅರ್ಹತೆ ಇದ್ರೆ ಅದು ಕರ್ನಾಟಕ ಸರ್ಕಾರಕ್ಕೆ. ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಈ ರೀತಿ ಅಳಿತಪ್ಪಿದಂತ ಆಡಳಿತದ ಬಗ್ಗೆ
ಸುಳ್ಳು ಎಳೆಸುವಂತ ಪ್ರಯತ್ನವನ್ನು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಇನ್ನೆರಡನೇ ಸಂಗತಿ, ಹದತಪ್ಪಿದ ನಾಯಕತ್ವ. ನಾನು ಆರಂಭದಲ್ಲಿ ಹೇಳಿದೆ, ಒಂದು ರಾಜ ನಾಯಕತ್ವ ಚೆನ್ನಾಗಿದ್ರೆ, ನಾಯಕನಿಗೆ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ರೆ, ರಾಜನಿಗೆ ಕಳಕಳಿ ಇದ್ರೆ ಆಡಳಿತ ಹೆಂಗಿರುತ್ತೆ? ಕಳಕಳಿಯೇ ಇಲ್ಲ, ಜನಪರವಾದಂತೆ ಆಲೋಚನೆಗಳನ್ನೇ ಮಾಡೋದಿಲ್ಲ ಅಂತಂದಾಗ ನಾಯಕತ್ವ ಹದ ತಪ್ಪಿದ್ರೆ ಹೆಂಗ ಆಡಳಿತ ನಡೆಯುತ್ತೆ ಅನ್ಲಿಕ್ಕೆ ಜಾತಿ ಗಣತಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ಕಾಂತರಾಜು ಆಯೋಗದ ವರದಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ನಾವು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಪತ್ರಕರ್ತರು ಹೇಳ್ತಾರೆ, ಜನಮಾನಸದಲ್ಲಿ ಒಂದು ಅಭಿಪ್ರಾಯ, ಸಿದ್ದರಾಮಯ್ಯನವರು ಒಬಿಸಿ ಪರವಾಗಿದ್ದಾರೆ, SC ST ಪರವಾಗಿದ್ದಾರೆ, ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಯ ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಇರ್ಬೋದು, ನಾನು ಇಲ್ಲ ಅಂತ ಅದಕ್ಕೆ ನಾನು ಪೂರ್ಣ ಅದನ್ನು ಅಲ್ಲೆಗಳಿಗೆ ಹೋಗಲ್ಲ. ಆದ್ರೆ ಕಾಂತರಾಜು ವರದಿಯನ್ನ ನಾನು ಜಾರಿಗೆ ತರ್ತೀನಿ, ಬಿಡೋದಿಲ್ಲ, ವರದಿಯನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಸ್ಟೈಲ್ನಲ್ಲಿ ಓಂಕರಿಸಿದಂತ ಮುಖ್ಯಮಂತ್ರಿಗಳು ಯಾಕೆ ನಿಮ್ಮ ಸಚಿವ ಸಂಪುಟದಲ್ಲಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ವಿರೋಧ ಆಯಿತು? ನಿಮ್ಮ ನಾಯಕತ್ವ ಅದನ್ನ ಇಡ್ಲಿಲ್ಲ ಅಂತ ನಾನು ಅದಕ್ಕೆ ಹೇಳೋದು. ನಿಮ್ಮ ಸಚಿವ ಸಂಪುಟದಲ್ಲಿ ಯಾಕೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಯಿತು? ಡೆಲ್ಲಿಗೆ ನಿಮ್ಮ ಹೈಕಮಾಂಡ್ ಕರೆಸಿ ಆ ವರದಿಯನ್ನ ತಿರಸ್ಕಾರ ಮಾಡಿ ಅಂತೇಳಿ ಡೆಲ್ಲಿನಲ್ಲಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಆ ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿದ್ರಿ. ನಂತರ ಹೊಸ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಅಂತೇಳಿ ಅದನ್ನ ತರಲಿಕ್ಕೆ ಕೊಟ್ಟಿದ್ರಿ. ನಿಮಗೆ ಬದ್ಧತೆ ಇದ್ದಿದ್ರೆ ಆ ವರದಿಯನ್ನ 10 ವರ್ಷದ ನಂತರ ಯಾಕೆ ಪೆಂಡಿಂಗ್ ಇಟ್ರಿ? ಆ ವರದಿಯನ್ನ ತಿರಸ್ಕರಿಸ ಮಾಡಲಿಕ್ಕೆ ನನಗೆ ಬಂದಿದಂತ ಒತ್ತಡ ಏನು? ಹೊಸ ಜಾತಿ ಗಣತಿ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಯಾವಾಗ ರಿಪೋರ್ಟ್ ಕೊಡ್ತೀವಿ ಅಂತೇಳಿ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಒಂದ್ ಸೆಂಟೆನ್ಸ್ ಹೇಳಿಲ್ಲ. ನೀವು ನಿಮ್ಮನ್ನು ಹಿಂದುಳಿದ ಚಾಂಪಿಯನ್ ಅಂತ ನಾವು ಕರಿಬೇಕು. ಇದನ್ನ ಜನಕೇಂದ್ರಿತ ಆಡಳಿತ ಅಂತ ನಾವು ಕರಿಬೇಕಾ ಮಾನ್ಯ ಅಧ್ಯಕ್ಷರೇ? ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ತುಂಬಾ ವಿವರಕ್ಕೆ ಹೋಗಲಿಲ್ಲ. ಅಂದ್ರೆ ನೀವು ವರದಿಯನ್ನ ಯಾವಾಗ ಮಾಡಿದ್ದು, ನಂತರ ಅದನ್ನ 14 ತಿಂಗಳು ಹೆಂಗ್ ಸುಮ್ಮನೆ ಬಿಟ್ಟಿದ್ರಿ, ಇದೆಲ್ಲದಕ್ಕೂ ನಾನು ನಂತರ ಹೋಗ್ಬೇಕು ಅಂತ ಅನ್ಕೊಂಡೆ, ಸಮಯ ಇಲ್ಲ.